ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ವಿಡಿಯೋದಲ್ಲಿ ನಾವು ಭಾರತದ ಹೆಮ್ಮೆಯ ರಕ್ಷಣಾ ಕಂಪನಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕುರಿತು ಸಮಗ್ರವಾಗಿ ಚರ್ಚಿಸಲಿದ್ದೇವೆ. ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರ ನೆಚ್ಚಿನ ಸ್ಟಾಕ್ ಆಗಿರುವ ಬಿಇಎಲ್ ನಿಜಕ್ಕೂ ಹೂಡಿಕೆಗೆ ಯೋಗ್ಯವೇ? ಇದರ ಭವಿಷ್ಯ ಹೇಗಿದೆ? ಬನ್ನಿ ವಿವರವಾಗಿ ತಿಳಿದುಕೊಳ್ಳೋಣ. 1954ರಲ್ಲಿ ಬೆಂಗಳೂರಿನಲ್ಲಿ ಶುರುವಾದ ಈ ಕಂಪನಿ ಇವತ್ತು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಕಣ್ಣು, ಕಿವಿ ಮತ್ತು ರಕ್ಷಾ ಕವಚದಂತೆ ಕೆಲಸ ಮಾಡ್ತಿದೆ. ಇವರೇನ್ ಮಾಡ್ತಾರೆ? ರಡಾರ್ ಸಿಸ್ಟಮ್ಸ್, ಆಕಾಶದಲ್ಲಿ ಹಾರಾಡುವ ಶತ್ರು ವಿಮಾನಗಳನ್ನು ಪತ್ತೆ ಹಚ್ಚಲು; ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್, ಶತ್ರುಗಳ ಸಂವಹನವನ್ನು ಜಾಮ್ ಮಾಡಲು; ನೈಟ್ ವಿಷನ್ ಸಾಧನಗಳು, ಕತ್ತಲಲ್ಲೂ ಸ್ಪಷ್ಟವಾಗಿ ನೋಡಲು; ಮಿಸೈಲ್ ಸಿಸ್ಟಮ್ಸ್, ಡ್ರೋನ್ ನಿರೋಧಕ ತಂತ್ರಜ್ಞಾನ; ನೌಕಾಪಡೆಯ ಉಪಕರಣಗಳು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇದು ಸರ್ಕಾರದ ಬೆಂಬಲವಿರುವ, ಸಾಲವೇ ಇಲ್ಲದ ಝೀರೋ ಡೆಟ್ ಒಂದು ನವರತ್ನ ಪಿಎಸ್ಯು ಕಂಪನಿ. ಇದು ಕೇವಲ ಒಂದು ಸರ್ಕಾರಿ ಕಂಪನಿಯಲ್ಲ, ನಮ್ಮ ದೇಶದ ಆತ್ಮನಿರ್ಭರ್ ಭಾರತ್ ಕನಸಿನ ಬೆನ್ನೆಲುಬು. ಈಗ ಬರೋಣ ಅಸಲಿ ವಿಷಯಕ್ಕೆ, ಅಂದರೆ ಹಣಕಾಸಿನ ವಿಚಾರಕ್ಕೆ. 2025ರ ಹಣಕಾಸು ವರ್ಷದ ವರದಿ ಬಿಇಎಲ್ನ ಶಕ್ತಿಯನ್ನು ತೋರಿಸುತ್ತದೆ. ಒಟ್ಟು ಆದಾಯ ರೆವೆನ್ಯೂ 20,269 ಕೋಟಿ. ಇದು ಸ್ಥಿರವಾದ ಬೆಳವಣಿಗೆಯ ಸಂಕೇತ. ನಿವ್ವಳ ಲಾಭ ನೆಟ್ ಪ್ರಾಫಿಟ್ 3,835 ಕೋಟಿ. ಅತ್ಯುತ್ತಮ ಲಾಭದಾಯಕತೆ. ಆರ್ಡರ್ ಬುಕ್, ಇದು ಸಾಮ್ಯ ಮುಖ್ಯವಾದದ್ದು, ಬರೋಬ್ಬರಿ 75,934 ಕೋಟಿ ರೂಪಾಯಿಗಳು. ಇದು ಮುಂದಿನ 3ರಿಂದ 4 ವರ್ಷಗಳಿಗೆ ಕಂಪನಿಗೆ ಆದಾಯದ ಚಿಂತೆಯೇ ಇಲ್ಲ. ಇದು ಒಂದು ಅದ್ಭುತವಾದ ಸ್ಥಿತಿ. ಇನ್ನು ಕೆಲವು ಮುಖ್ಯ ಮೆಟ್ರಿಕ್ಗಳನ್ನು ನೋಡೋಣ. ಆರ್ಒಇ ರಿಟರ್ನ್ ಆನ್ ಇಕ್ವಿಟಿ ಸುಮಾರು 26.7%, 29.6% ಮಾರ್ಚ್ 2025ರ ಅಂದಾಜು. ಇದು ಹೂಡಿಕೆದಾರರ ಹಣಕ್ಕೆ ಉತ್ತಮ ಪ್ರತಿಫಲವನ್ನು ಸೂಚಿಸುತ್ತದೆ ಮತ್ತು ಬಿಇಎಲ್ ಉದ್ಯಮದ ಉನ್ನತ ಶ್ರೇಣಿಯಲ್ಲಿದೆ ಎಂಬುದನ್ನು ತೋರಿಸುತ್ತದೆ. ಇದರ ಐತಿಹಾಸಿಕ ಆರ್ಒಇ ಮಟ್ಟವು ಸಾಮಾನ್ಯವಾಗಿ 20ರಿಂದ 24% ಇತ್ತು. ಪಿಇ ರೇಷಿಯೋ ಟ್ರೇಲಿಂಗ್ ಪಿಇ ಸುಮಾರು 56.2x ಮತ್ತು ಫಾರ್ವರ್ಡ್ ಪಿಇ 50.2x, 51.3x. ಜುಲೈ 2025ರ ಅಂದಾಜು. ಉದ್ಯಮದ ಬೆಂಚ್ಮಾರ್ಕಿಗೆ ಹೋಲಿಸಿದರೆ ಬಿಇಎಲ್ ತನ್ನ ಮೌಲ್ಯಮಾಪನದಲ್ಲಿ ಸ್ವಲ್ಪ ಪ್ರೀಮಿಯಂನಲ್ಲಿದೆ. ಡಿವಿಡೆಂಡ್ ಪ್ರತಿ ಷೇರಿಗೆ 1.40 ರೂಪಾಯಿ, ಲಾಭವನ್ನು ಹೂಡಿಕೆದಾರರೊಂದಿಗೆ ಹಂಚಿಕೊಳ್ಳುವ ಉತ್ತಮ ಪಾಲಿಸಿ. ಷೇರು ಬೆಲೆ ಜುಲೈ 2025 ಸುಮಾರು 410 ರೂಪಾಯಿಗಳ ಆಸುಪಾಸಿನಲ್ಲಿದೆ. ಕಳೆದ ಒಂದು ವರ್ಷದಲ್ಲಿ ಸುಮಾರು 45% ಲಾಭಾಂಶ ನೀಡಿ ಹೂಡಿಕೆದಾರರ ನೆಚ್ಚಿನ ಸ್ಟಾಕ್ ಆಗಿದೆ. ಬರೀ ಹಳೆ ಆರ್ಡರ್ಗಳಿಂದ ಕಂಪನಿ ಬೆಳೆಯಲ್ಲ. ಹಾಗಾದರೆ ಬಿಇಎಲ್ನ ಫ್ಯೂಚರ್ ಗ್ರೋತ್ ಎಲ್ಲಿಂದ ಬರುತ್ತೆ? ಮುಂದಿನ 5 ವರ್ಷಗಳಿಗೆ ಕಂಪನಿಯನ್ನು ಮುನ್ನಡೆಸುವ ಪ್ರಮುಖ ಅಂಶಗಳು ಇಲ್ಲಿವೆ. ಕ್ಯೂಆರ್ಎಸ್ಎಂ ಕ್ವಿಕ್ ರಿಯಾಕ್ಷನ್ ಮಿಸೈಲ್ ಸಿಸ್ಟಮ್ಸ್, ಶತ್ರುಗಳ ಕ್ಷಿಪಣಿಗಳನ್ನು ಕ್ಷಣಾರ್ಧದಲ್ಲಿ ಹೊಡೆದುರುಳಿಸುವ ತಂತ್ರಜ್ಞಾನ. ಇದರಲ್ಲಿ ಬಿಇಎಲ್ನ ಪಾತ್ರ ದೊಡ್ಡದು. ಆಕಾಶ್ ಪ್ರೈಮ್ ಮಿಸೈಲ್ ಇಂಟಿಗ್ರೇಷನ್, ಆಕಾಶ್ ಕ್ಷಿಪಣಿಗಳ ಹೊಸ ಆವೃತ್ತಿಯ ಎಲೆಕ್ಟ್ರಾನಿಕ್ಸ್ ವಿಭಾಗ ಬಿಇಎಲ್ನ ಜವಾಬ್ದಾರಿ. ರಫ್ತು ಅರ್ಮೇನಿಯಾ, ವಿಯೆಟ್ನಾಂನಂತಹ ದೇಶಗಳಿಗೆ ರಕ್ಷಣೆ ಉಪಕರಣಗಳನ್ನು ಮಾರುತ್ತಿದೆ. ಇದು ಕಂಪನಿಗೆ ಡಾಲರ್ನಲ್ಲಿ ಆದಾಯ ತರುತ್ತದೆ. ರಕ್ಷಣೇತರ ವಿಭಾಗ ನಾನ್ ಡಿಫೆನ್ಸ್, ಇವಿ ಚಾರ್ಜರ್ಸ್, ರೈಲ್ವೆ ಸಿಗ್ನಲಿಂಗ್, ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗಳಲ್ಲೂ ಕೂಡ ಬಿಇಎಲ್ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುತ್ತಿದೆ. ಹೊಸ ತಂತ್ರಜ್ಞಾನ ಎಐ ಆಧಾರಿತ ಕಣ್ಗಾವಲು ಮತ್ತು ಆಂಟಿ ಡ್ರೋನ್ ಸಿಸ್ಟಮ್ಸ್, ಇದು ಭವಿಷ್ಯದ ಯುದ್ಧ ತಂತ್ರಜ್ಞಾನ. ಸಹಭಾಗಿತ್ವ ಸ್ಯಾಫ್ರಾನ್, ಐಎಐನಂತಹ ಅಂತಾರಾಷ್ಟ್ರೀಯ ಕಂಪನಿಗಳೊಂದಿಗೆ ಸ್ಮಾರ್ಟ್ ಪಾಲುದಾರಿಗಳು ಕೂಡ ಭವಿಷ್ಯದ ಬೆಳವಣಿಗೆಗೆ ಸಹಕಾರಿ. ಹಾಗಾದರೆ ಹೂಡಿಕೆದಾರರು ಏನ್ ಮಾಡಬೇಕು? ನೋಡಿ, ಬಿಇಎಲ್ ದೀರ್ಘಾವಧಿ ಹೂಡಿಕೆಗೆ ಒಂದು ಅತ್ಯುತ್ತಮ ಆಯ್ಕೆ. ಯಾಕೆಂದ್ರೆ ಇದು ಸರ್ಕಾರ ಬೆಂಬಲವಿರುವ ಕಂಪನಿ, ಹಾಗಾಗಿ ಬಿಸ್ನೆಸ್ ಗ್ಯಾರಂಟಿ, ಶೂನ್ಯ ಸಾಲ ಇರುವುದರಿಂದ ಆರ್ಥಿಕವಾಗಿ ಬಹಳ ಸುರಕ್ಷಿತ. ನಿರಂತರವಾಗಿ ಡಿವಿಡೆಂಡ್ ನೀಡುವ ಇತಿಹಾಸವಿದೆ. ರಕ್ಷಣಾ ಬಜೆಟ್ ಹೆಚ್ಚಾದಂತೆ ಬಿಇಎಲ್ಗೆ ಲಾಭ ಹೆಚ್ಚಾಗುತ್ತದೆ. ಆರ್ಒಇ ರಿಟರ್ನ್ ಆನ್ ಇಕ್ವಿಟಿ 26ರಿಂದ 30% ರಷ್ಟಿದ್ದು ಬಿಇಎಲ್ ಗಂಭೀರವಾದ ಮೌಲ್ಯ ಸೃಷ್ಟಿ ಮಾಡುತ್ತಿದೆ ಎಂಬುದನ್ನು ಸೂಚಿಸುತ್ತದೆ. ದೊಡ್ಡ ಆರ್ಡರ್ ಬುಕ್, ಉತ್ತಮ ಆರ್ಥಿಕ ಸ್ಥಿತಿ ಮತ್ತು ಭವಿಷ್ಯದ ಬೆಳವಣಿಗೆಯ ಅಂಶಗಳು ಅದರ ಪ್ರಸ್ತುತ ಪಿಇ ಮೌಲ್ಯಮಾಪನವನ್ನು ಸಮರ್ಥಿಸುತ್ತದೆ. ನನ್ನ ಸಲಹೆ, ಒಂದೇ ಸಲ ದೊಡ್ಡ ಮೊತ್ತ ಹೂಡಿಕೆ ಮಾಡುವ ಬದಲು ಎಸ್ಐಪಿ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೂಲಕ ಪ್ರತಿ ತಿಂಗಳು ಸ್ವಲ್ಪ ಖರೀದಿಸಿ, ಅಥವಾ ಷೇರು ಬೆಲೆ ಇಳಿದಾಗ ಬೈ ಆನ್ ಡಿಪ್ಸ್ ಖರೀದಿಸುವುದು ಜಾಣತನ. ಇದು ಒಂದು ಸೇಫ್ ಅಂಡ್ ಸ್ಟೆಡಿ ಕಂಪೌಂಡರ್.
ನಾಣ್ಯಕ್ಕೆ ಎರಡು ಮುಖಗಳಿದ್ದಂತೆ ಬಿಇಎಲ್ನಲ್ಲೂ ಕೆಲವು ರಿಸ್ಕ್ಗಳಿವೆ. ಇವುಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. 1. ಸರಕಾರದ ಮೇಲಿನ ಅವಲಂಬನೆ. ಹೆಚ್ಚಿನ ಆರ್ಡರ್ಗಳು ಸರಕಾರದಿಂದಲೇ ಬರುತ್ತವೆ. ಪಾಲಿಸಿ ಬದಲಾದರೆ ಪರಿಣಾಮ ಬೀರಬಹುದು. ಯೋಜನೆ ವಿಳಂಬ, ಪ್ರಾಜೆಕ್ಟ್ ಡಿಲೇಸ್. ದೊಡ್ಡ ಪ್ರಾಜೆಕ್ಟ್ಗಳು ತಡವಾದಲೇ ಆದಾಯದ ಮೇಲೆ ಪರಿಣಾಮ ಬೀರುತ್ತದೆ. ಜಾಗತಿಕ ಸ್ಪರ್ಧೆ. ಹೊಸ ತಂತ್ರಜ್ಞಾನದಲ್ಲಿ ವಿದೇಶಿ ಕಂಪನಿಗಳಿಂದ ಪೈಪೋಟಿ ಇದ್ದೇ ಇರುತ್ತದೆ. ರಾಜಕೀಯ ಒತ್ತಡ. ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಶಾಂತಿ ನೆಲೆಸಿದರೆ ರಕ್ಷಣಾ ಬೇಡಿಕೆ ಕಡಿಮೆಯಾಗಬಹುದು. ಬಿಇಎಲ್ ಮುಂದಿನ 2-3 ವರ್ಷಗಳಲ್ಲಿ ತನ್ನ ಈ ಹೈ ಆರ್ಒಇ ಮತ್ತು ಸ್ಟ್ರಾಂಗ್ ಆರ್ಡರ್ ಫ್ಲೋವನ್ನು ಅಳವಡಿಸಿದರೆ ಪಿಇ ಮಲ್ಟಿಪಲ್ ಸಮರ್ಥನೀಯವಾಗಬಹುದು. ಆದರೆ ಬೆಳವಣಿಗೆಯಲ್ಲಿ ವಿಳಂಬವಾದರೆ ತಿದ್ದುಪಡಿ ಬೀಳುವಿಕೆ ಸಂಭವಿಸಬಹುದು. ಒಟ್ಟಾರೆಯಾಗಿ ಬಿಇಎಲ್ ಬಲದ ಹದಿಪಾದನ ಹೊಂದಿರುವ ಉತ್ತಮ ಬೆಳವಣಿಗೆಯ ಸಾಮರ್ಥ್ಯ ಹೊಂದಿರುವ ಕಂಪನಿ. ಯಾವುದೇ ಹೂಡಿಕೆ ಮಾಡುವ ಮೊದಲು ನಿಮ್ಮ ಹಣಕಾಸಿನ ಸಲಹೆಗಾರರನ್ನು ಸಂಪರ್ಕಿಸುವುದು ಉತ್ತಮ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಶುಭ ದಿನ.